ನೀವು ಮದುವೆಯಾಗುವುದಕ್ಕಿಂತ ಮುಂಚೆ ನಾಚಿಕೆ, ಮಾನ, ಮರ್ಯಾದೆ, ಭಯ, ಭಕ್ತಿ, ಹಿಂಜರಿಕೆ ಎಲ್ಲವನ್ನ ಬಿಟ್ಬಿಟ್ಟು ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಪ್ಪದೇ ಕೇಳಲೇಬೇಕು. ನೀವು ಕೇಳದಿದ್ರೆ ನಿಮ್ಮ ಲೈಫೇ ಹಾಳಾಗತ್ತೆ. ಮದುವೆಯಾದ ನಂತರ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ಮದುವೆ ಅನ್ನೋದು ಲೈಫ್ ಟೈಮ್ ಕಮಿಟ್ಮೆಂಟ್ ಆಗಿದೆ. ಇದು ಬರೀ ಮಕ್ಕಳ ಆಟನೂ ಅಲ್ಲ, ಮಕ್ಕಳು ಮಾಡೋ ಆಟನೂ ಅಲ್ಲ, ಇದು ಬೇರೆನೇ ಆಟವಾಗಿದೆ. ಹೀಗಾಗಿ ನೀವು ಮದುವೆಗೆ ಮುಂಚೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಜಾಸ್ತಿನೇ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಬಗ್ಗೆ ತಿಳಿದುಕೊಳ್ಳಬೇಕು, ಸರಿಯಾಗಿ ಎನ್ಕ್ವೈರಿಗಳನ್ನು ಮಾಡಬೇಕು. ಮದುವೆಯಾಗುವುದಕ್ಕಿಂತ ಮುಂಚೆ ನೀವು ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನೊಂದಿಗೆ 3-4 ಮೀಟಿಂಗ್ಗಳನ್ನು ಮಾಡಿ, ಸಾಧ್ಯವಾದರೆ ಡೇಟಿಂಗನ್ನು ಕೂಡ ಮಾಡಿ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ನೀವು ಅವರನ್ನು ಡೈರೆಕ್ಟಾಗಿ ಮೀಟಾಗಿ ಆದರೂ ಈ ಪ್ರಶ್ನೆಗಳನ್ನು ಕೇಳಿ, ಇಲ್ಲವೇ ಫೋನ್ ಕನ್ವರ್ಸೇಷನ್ಗಳ ಮೂಲಕ ಕೇಳಿ, ವಾಟ್ಸಪ್ಪಲ್ಲಿ ಕೇಳಿ, ಅವ್ರು ಎಲ್ಲಿ ಸಿಗ್ತಾರಲ್ಲ ಅಲ್ಲಿ ಕೇಳಿ. ಒಟ್ಟಿನಲ್ಲಿ ಈ 20 ಪ್ರಶ್ನೆಗಳನ್ನು ಅವರಿಗೆ ತಪ್ಪದೇ ಕೇಳಿ. ಮದುವೆಗೂ ಮುಂಚೆ ಕೇಳಲೇಬೇಕಾದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ 20 ಪ್ರಶ್ನೆಗಳು ಇಂತಿವೆ. ಲೆಟ್ಸ್ ಬಿಗಿನ್. ಈ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕಿಂತ ಮುಂಚೆ ನಾನೊಂದು ಕ್ಲಾರಿಫಿಕೇಷನನ್ನು ನಿಮಗೆ ಕೊಡಬೇಕು. ನಾನು ಮಾಡಿರುವ ಥಿಂಗ್ಸ್ ಟು ನೋ ಬಿಫೋರ್ ಮ್ಯಾರೇಜ್ ವಿಡಿಯೋ ಸಿರೀಸ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ. ಮತ್ತು ಅದರಲ್ಲಿ ಬಹಳಷ್ಟು ಜನ ನನಗೆ ಮದುವೆ ಆಗಿದೆನಾ, ಮದುವೆ ಆಗಿಲ್ಲದಿದ್ದರೆ ಮದುವೆ ಆಗುವ ಇಂಟ್ರೆಸ್ಟ್ ಇದೆನಾ, ಬಯೋಡಾಟಾ ಲಿಂಕ್ ಕೊಡಿ, ಕಳಿಸಿ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಕ್ಲಾರಿಫಿಕೇಷನ್ ಏನಪ್ಪ ಅಂತಂದರೆ, ನನಗಿನ್ನೂ ಮದುವೆ ಆಗಿಲ್ಲ. ಸೊ ನಿಮಗೆ ಬಯೋಡಾಟಾ ಬೇಕಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಚೆಕ್ ಮಾಡಿ ನೋಡಬಹುದು. ಮದುವೆಗೂ ಮುಂಚೆ ಕೇಳಲೇಬೇಕಾದ ಪ್ರಶ್ನೆಗಳು ಇಂತಿವೆ. ಕ್ವಶನ್ ನಂಬರ್ 1, ವೈ ಡೂ ಯು ವಾಂಟ್ ಟು ಗೆಟ್ ಮ್ಯಾರಿಡ್? ನೀವು ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ಗೆ ಈ ಪ್ರಶ್ನೆಯನ್ನು ಕಂಪಲ್ಸರಿಯಾಗಿ ಕೇಳಲೇಬೇಕು. ನೀವು ಯಾಕೆ ಮದುವೆ ಆಗಬೇಕು ಅಂತ ಅನ್ಕೋತಾ ಇದ್ದೀರಾ, ಯಾಕೆ ಮದುವೆ ಆಗ್ತಾ ಇದ್ದೀರಾ ಅಂಥೇಳಿ ನೀವು ಕ್ಯಾಜುವಲ್ ಆಗಿ ಕೇಳಿ, ಇಲ್ಲವೇ ತಮಾಷೆಗಾದರೂ ಕೇಳಿ, ಒಟ್ಟಿನಲ್ಲಿ ಕೇಳಿ. ಸೊ ಅವರಿಂದ ಏನು ಪ್ರಶ್ನೆ ಬರುತ್ತಲ್ಲ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ. ಅವರೇನು ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಕೆಲಸದಾಳು ಇಲ್ಲ ಅಂಥೇಳಿ ನಿಮ್ಮೊಂದಿಗೆ ಮದುವೆ ಆಗ್ತಾ ಇದ್ದಾರಾ? ಅವರ ಹೊಟ್ಟೆಗೆ ಹಾಕೋಕೆ ಒಬ್ಬಳು ಬೇಕು ಅಂಥೇಳಿ ಮದುವೆ ಆಗ್ತಾ ಇದ್ದಾರಾ? ಅಥವಾ ಸೆಕ್ಸ್ಗಾಗಿ ಮದುವೆ ಆಗ್ತಾ ಇದ್ದಾರಾ? ಏನು ಉತ್ತರ ಬರುತ್ತೆ ಅಂಥೇಳಿ ಕೇಳಿ, ಅವ್ರನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಸೊ ನಿಮಗೆ ಅವರ ಪರ್ಸ್ನಾಲಿಟಿಯ ಬಗ್ಗೆ ಈ ಪ್ರಶ್ನೆಯ ಉತ್ತರ ತಿಳಿಸಿಕೊಡುತ್ತೆ. ಕ್ವಶನ್ ನಂಬರ್ 2, ವೈ ಡೂ ಯು ವಾಂಟ್ ಟು ಮ್ಯಾರಿ ಮೀ? ನೀವು ನನ್ನನ್ನೇ ಯಾಕೆ ಮದುವೆ ಆಗಬೇಕು ಅಂತ ಅನ್ಕೋತಾ ಇದ್ದೀರಾ? ಸೊ ನನ್ನಲ್ಲಿ ಅಂತಹ ಸ್ಪೆಷಾಲಿಟಿ ನಿಮಗೇನು ಕಾಣಿಸ್ತಾ ಇದೆ ಅಂಥೇಳಿ ಕೇಳಿ. ಸೊ ಆವಾಗ ಅವರು ನಿಮ್ಮ ಬ್ಯೂಟಿ ಬಗ್ಗೆನಾದರೂ ಮಾತಾಡ್ತಾರೆ, ಇಲ್ಲವೇ ಬಾಯಿ ತಪ್ಪಿ ಪ್ರಾಪರ್ಟಿ ಅಥವಾ ಮನಿಯ ಬಗ್ಗೆ ಕೂಡ ಮಾತಾಡ್ಬೋದು. ಇಲ್ಲ ನೀವು ಸಿಕ್ಕಾಪಟ್ಟೆ ಓದಿದ್ದೀರಾ, ಇಂಟೆಲಿಜೆಂಟ್ ಆಗಿದ್ದೀರಾ, ಒಳ್ಳೆಯವರಿದ್ದೀರಾ, ಸಾಫ್ಟ್ ಇದ್ದೀರಾ, ಈ ರೀತಿ ಏನಾದರೂ ಒಂದು ಉತ್ತರ ಬರುತ್ತೆ. ಸೊ ಈ ಒಂದು ಉತ್ತರದಿಂದ ನಿಮಗೆ ಅವರ ಮನಸ್ಸಲ್ಲಿ ಏನಿದೆ ಮತ್ತು ಮೈಂಡಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಸಿಗತ್ತೆ. ಮತ್ತು ಈ ಪ್ರಶ್ನೆಗಳನ್ನು ಕೇಳುವಾಗ ನೀವು ಅವರ ಬಾಯಿಂದ ಏನು ಉತ್ತರ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಬಾಡಿ ಲ್ಯಾಂಗ್ವೇಜು ಮತ್ತು ಮುಖದ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಅಂದಾಗಲೇ ನಿಮಗೆ ನಿಜಾಂಶ ತಿಳಿಯುತ್ತೆ. ಇಲ್ಲವಾದರೆ ನೀವು ಬಲಿಕ ಬಕ್ರ ಆಗ್ತೀರಾ, ಬೇಕೂಪಾಗ್ತೀರಾ. ಕ್ವಶನ್ ನಂಬರ್ 3, ವಾಟ್ ಆರ್ ಮೈ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ಟರ್ ಮ್ಯಾರೇಜ್? ನಿಮ್ಮನ್ನು ನಾನು ಒಂದು ವೇಳೆ ಮದುವೆ ಆದರೆ ಸೊ ನನ್ನ ರೋಲ್ಸ್ಗಳೇನಿರ್ತವೆ, ರೆಸ್ಪಾನ್ಸಿಬಿಲಿಟಿಗಳೇನಿರ್ತವೆ ಅಂಥೇಳಿ ನೀವು ನೇರವಾಗಿ ಕೇಳಿಬಿಡಿ. ನೀವು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಕೇಳಿಬಿಡಿ, ಸರಿನಾ? ನಾನು ನಿಮ್ಮ ಮನೆಯಲ್ಲಿ ಬಂದು ಇರೋಕ್ಕೆ ಸ್ಟಾರ್ಟ್ ಮಾಡಿದ ನಂತರ, ಮದುವೆ ಆದ ನಂತರ ಸೊ ಏನೇನೆಲ್ಲ ನಾನು ಮಾಡಬೇಕು, ಮನೆ ಕೆಲಸ ಏನೇನು ಮಾಡಬೇಕು, ಸಪೋಸ್ ನಿಮಗೆ ಬಿಸ್ನೆಸ್ಸಲ್ಲಿ ಮತ್ತು ನಿಮ್ಮ ಕರಿಯರ್ನಲ್ಲಿ ಹೆಲ್ಪ್ ಮಾಡ್ಬೇಕಂತಂದರೆ ಅಲ್ಲೇನು ಮಾಡಬೇಕು, ಸೊ ನಿಮ್ಮ ತಂದೆ ತಾಯಿಗಳ ಸೇವೆಯಲ್ಲಿ ನಾನೇನು ಮಾಡಬೇಕು, ನನ್ನಿಂದ ಏನು ಎಕ್ಸ್ಪೆಕ್ಟೇಷನ್ಗಳಿವೆ ನಿಮಗೆ, ಮದುವೆ ಆದ ನಂತರ ನನಗೆ ಏನೇನು ಕೆಲಸ ಮಾಡೋಕ್ಕೆ ನೀವು ಹೇಳ್ತೀರಾ, ಏನು ಮಾಡ್ಬೇಕು ನಾನು, ನನ್ನ ರೋಲ್ಸ್ ಏನು ಮತ್ತು ರೆಸ್ಪಾನ್ಸಿಬಿಲಿಟಿ ಏನು ಅಂಥೇಳಿ ನೇರವಾಗಿ ಕೇಳಿಬಿಡಿ. ಸೊ ಅವಾಗ ಅವ್ರು ಹೇಳ್ತಾರೆ, ಸೊ ನೀವು ಮದುವೆ ಆದ ನಂತರ ಮನೆಯಲ್ಲಿ ಕೆಲಸಗಳನ್ನ ಮಾಡಬೇಕು, ಅಡುಗೆ ಮಾಡಬೇಕು, ಮನೆ ಸ್ವಚ್ಛವಾಗಿ ಇಟ್ಕೋಬೇಕು, ಮತ್ತು ನಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಈ ಥರನಾಗಿ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ಗಳು ಇರ್ತವೆ ಅವ್ರದ್ದು. ಹುಡುಗನಿಗೂ ಎಕ್ಸ್ಪೆಕ್ಟೇಷನ್ಗಳಿರ್ತವೆ, ಹುಡುಗಿಗೂ ಇರ್ತವೆ. ಸೊ ನೀವು ನೇರವಾಗಿ ಕೇಳಿಬಿಡಿ, ಉತ್ತರ ಅಲ್ಲಿ ನಿಮಗೆ ಸಿಗತ್ತೆ. ಕ್ವಶನ್ ನಂಬರ್ 4, ಟೆಲ್ ಮಿ ಅಬೌಟ್ ಯುವರ್ ಎಜುಕೇಷನ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಯಾಗಿದೆ. ನೀವು ಅವರಿಗೆ ಎಜುಕೇಷನ್ ಬಗ್ಗೆ ಕೇಳಿ. ನೀವು ಎಷ್ಟು ಓದಿದ್ದೀರಾ, ಎಲ್ಲಿ ತನಕ ಓದಿದ್ದೀರಾ, ಯಾವ ಸ್ಟ್ರೀಮಲ್ಲಿ ಓದಿದ್ದೀರಾ,
ಯಾವ ಕಾಲೇಜಲ್ಲಿ ಓದಿದ್ದೀರಾ, PUC ಎಲ್ಲಾಯಿತು, 10th ಎಲ್ಲಾಯಿತು, ನಿಮ್ಮ ಪ್ರೈಮರಿ ಎಜುಕೇಷನ್ ಎಲ್ಲಾಯಿತು, ಮತ್ತು ನೀವು ಏನಾದರೂ ಸೈಡು ಸ್ಕಿಲ್ಗಳನ್ನು ಕಲ್ತಿದ್ದೀರಾ. ಸೊ ಅಂತೆಲ್ಲ ನೀವು ಅವರಿಗೆ ಕೇಳಿ. ಅವರ ಎಜುಕೇಷನ್ ಬಗ್ಗೆ ನಿಮಗೆ ಏನೇನೆಲ್ಲ ಕೇಳಬೇಕನ್ಸುತ್ತಲ್ಲ ಅದನ್ನು ಬಿಂದಾಸಾಗಿ ಕೇಳಿ. ಒಂದು ವೇಳೆ ನಿಮಗೆ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ, ಉದಾಹರಣೆಗಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮ್ಯಾನೇಜ್ಮೆಂಟು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಟೈಮ್ ಮ್ಯಾನೇಜ್ಮೆಂಟು, ಲಾಗಿಂಗು ಮತ್ತು ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು, ಈ ಥರನಾದ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ಔಟ್ ಮಾಡಿ. ಇಲ್ಲವೇ www.roaringfilmschool.comಗೆ ವಿಸಿಟ್ ಮಾಡಿ. ಕ್ವಶನ್ ನಂಬರ್ 5, ವಾಟ್ ಆರ್ ಯುವರ್ ಗೋಲ್ಸ್ ಇನ್ ಲೈಫ್? ನೀವು ಯಾರನ್ನ ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀರಲ್ಲ ಅವರಿಗೆ ಅವರ ಗೋಲ್ಸ್ಗಳ ಬಗ್ಗೆ ಕೇಳಿ. ಏನು ನಿಮ್ಮ ಪರ್ಸ್ನಲ್ ಗೋಲ್ಗಳು, ನಿಮ್ಮ ಪ್ರೊಫೆಷ್ನಲ್ ಗೋಲ್ಸ್ಗಳೇನು, ಸೋಷಿಯಲ್ ಗೋಲ್ಸ್ಗಳೇನು, ಮತ್ತು ಲಾಂಗ್ ಟರ್ಮಲ್ಲಿ ಏನೇನೆಲ್ಲ ಗೋಲ್ಗಳನ್ನು ಸೆಟ್ ಮಾಡಿದ್ದೀರಾ, ಶಾರ್ಟ್ ಟೈಮಲ್ಲಿ ಏನೇನೆಲ್ಲ ಗೋಲ್ಸ್ಗಳನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದ್ರ ಮೇಲೆ ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ, ಇದನ್ನು ಕೇಳಿ. ಸೊ ಯಾವ ವ್ಯಕ್ತಿಗೆ ಗೋಲ್ಸ್ಗಳಿರಲ್ಲ, ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಅಂತಹ ದಂಡಪಿಂಡಗಳನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಗೋಲ್ಸೇ ಇಲ್ಲ ಅಂತಂದರೆ ಅವ್ರು ರೋಲ್ಸ್ಗಳನ್ನು ನಿಭಾಯಿಸೋದಿಲ್ಲ, ರೆಸ್ಪಾನ್ಸಿಬಿಲಿಟಿನೂ ನಿಭಾಯಿಸೋದಿಲ್ಲ, ಬರೀ ದಂಡಪಿಂಡಗಳ ಥರ ಇರ್ತಾರೆ. ಸೊ ಅಂಥವ್ರನ್ನು ಮದುವೆ ಆಗೋಕ್ಕೆ ಹೋಗಬೇಡಿ. ಯು ಹ್ಯಾವ್ ಟು ಆಸ್ಕ್ ಅಬೌಟ್ ಹರ್ ಆರ್ ಹೀಸ್ ಗೋಲ್ಸ್ ಬಿಫೋರ್ ಮ್ಯಾರೇಜ್ ಓನ್ಲಿ. ಸೊ ನಿಮಗಿಲ್ಲಿ ಗೊತ್ತಾಗತ್ತೆ ಅವರ ಗೋಲ್ಸ್ಗಳು ಇವಿವೆ ಅಂತಂದರೆ ನಿಮಗೆ ಗೊತ್ತಾಗತ್ತೆ ಮುಂದೆ ಅವ್ರು ಇದನ್ನು ಮಾಡೋಕ್ಕೆ ಹೊರಟಿದ್ದಾರೆ, ಸೊ ನಾನು ಇವರಿಗೆ ಈ ಥರ ಸಪೋರ್ಟ್ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಮತ್ತು ಅಲ್ಲಿ ನಿಮಗೆ ರಿಸ್ಕ್ ಎಷ್ಟಿದೆ ಮತ್ತು ರೆಸ್ಪಾನ್ಸಿಬಿಲಿಟಿಗಳು ಏನೇನು ಬರ್ಬೋದು, ಇಲ್ಲ ಮುಂದೆ ಏನು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ಬೋದು ಅನ್ನೋದು ಕೂಡ ನಿಮಗಿಲ್ಲಿ ಗೊತ್ತಾಗುತ್ತೆ. ಅದಕ್ಕಾಗಿ ಗೋಲ್ಸ್ಗಳ ಬಗ್ಗೆ ತಪ್ಪದೆ ಕೇಳಿ. ಕ್ವಶನ್ ನಂಬರ್ 6, ವಾಟ್ ಆರ್ ಯುವರ್ ಗುಡ್ ಹ್ಯಾಬಿಟ್ಸ್? ನಿಮ್ಮ ಒಳ್ಳೆ ಹ್ಯಾಬಿಟ್ಸ್ಗಳೇನು ಅಂಥೇಳಿ ಕೇಳಿ. ಇದೊಂಥರ ಫ್ರೀ ಇಟ್ ಕ್ವಶನ್ ಆಗಿದೆ. ಸೊ ಅವ್ರು ಹೇಳ್ತಾರೆ ಏನಾದರೂ, ನಾನು ಬೆಳಗ್ಗೆ ಬೇಗನೆ ಏಳುವೆ, ಎಕ್ಸರ್ಸೈಸ್ ಮಾಡುವೆ, ಬುಕ್ಸ್ಗಳನ್ನು ಓದುವೆ, ಈ ಥರನಾಗಿ ಒಳ್ಳೆ ಹ್ಯಾಬಿಟ್ಸ್ಗಳ ಬಗ್ಗೆ ಹೇಳ್ತಾರೆ. ಅವರಲ್ಲಿ ಯಾವುದೇ ಒಳ್ಳೆ ಹ್ಯಾಬಿಟ್ಸ್ ಇಲ್ಲ ಅಂತಂದರೂ ಕೂಡ ಒಂದು 4 ಏನಾದರೂ ಪ್ರಿಪೇರ್ ಮಾಡಿರ್ತಾರೆ, ಅವುಗಳನ್ನು ಹೇಳ್ತಾರೆ. ಸೊ ಇದು ಕೇಳೋ ಥರ ಫಾರ್ಮ್ಯಾಲಿಟಿಗೋಸ್ಕರ ಈ ಪ್ರಶ್ನೆಯನ್ನು ಕೇಳಿ. ಕ್ವಶನ್ ನಂಬರ್ 7, ವಾಟ್ ಆರ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್ ಇಫ್ ಎನಿ? ನಿಮ್ಮಲ್ಲಿ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ಗಳಿವೆನಾ? ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದರೆ ನೀವು ನನ್ನೊಂದಿಗೆ ಯಾವುದೇ ಮುಚ್ಚು ಮರೆ ಇಲ್ಲದೆ ಶೇರ್ ಮಾಡಿ ಅಂತೇಳಿ ಡೈರೆಕ್ಟಾಗಿಯೇ ಕೇಳಿ. ಮೊದಲಿಗೆ ನಾವು ಫ್ರೀ ಇಟ್ ಕ್ವಶನನ್ನು ಕೇಳಿದ್ದೀವಿ, ಅವರ ಮೈಂಡು ಅವರ ಕಂಟ್ರೋಲ್ ತಪ್ಪಿ ಹೋಗಿರುತ್ತೆ. ಅವರೇನಾದರೂ ಆ್ಯಕ್ಟಿಂಗ್ ಮಾಡ್ತಾ ಇದ್ದರೆ ಸೊ ಅವರ ಬ್ರೈನಿನ ಒಂದು ಪ್ಯಾಟರ್ನ್ ಇರುತ್ತಲ್ಲ ಅದು ಬ್ರೇಕ್ ಆಗಿರುತ್ತೆ ಮುಂಚೆ ಕ್ವಶನ್ನಲ್ಲಿ. ಸೊ ಇಲ್ಲಿ ಅವರು ಬಾಯಿ ತಪ್ಪಿ ನಿಜ ಹೇಳೋ ಚಾನ್ಸಸ್ ಇರುತ್ತೆ. ನೀವು ಅವ್ರಿಗೆ ಕೇಳಿ, ನೀವೇನಾದರೂ ಸ್ಮೋಕ್ ಮಾಡ್ತೀರಾ, ಡ್ರಿಂಕ್ ಮಾಡ್ತೀರಾ, ನಾನ್ ವೆಜ್ ತಿಂತೀರಾ, ಅಥವಾ ಎಲ್ಲಾದರೂ ಹೊರಗಡೆ ಕಿತಾಪತಿಗಳನ್ನು ಮಾಡ್ತೀರಾ, ಕ್ರಿಮಿನಲ್ ಆ್ಯಕ್ಟಿವಿಟಿಗಳಲ್ಲಿ ಇದ್ದೀರಾ, ಮುಂಚೆ ಏನಾದರೂ ನಿಮ್ಮ ಮೇಲೆ ಕೇಸಸ್ಗಳು ಆಗಿವೆನಾ? ಸೊ ಈ ರೀತಿ ಎಲ್ಲವನ್ನ ಕೇಳಿ. ಡ್ರಗ್ ಅಡಿಕ್ಟ್ ಆಗಿದ್ದೀರಾ, ಪೋರ್ನ್ ಅಡಿಕ್ಟ್ ಆಗಿದ್ದೀರಾ, ಸೆಕ್ಸ್ ಅಡಿಕ್ಟ್ ಆಗಿದ್ದೀರಾ? ಸೊ ಈ ರೀತಿ ಅವರಿಗೆ ಏನೇನೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳು ಇವೆ ಅಂಥೇಳಿ ಕೇಳಿ. ಏನೂ ಇಲ್ಲ ಅಂತಂದ್ರು ಅಂತ ಅಂದ್ಕೊಳ್ಳಿ. ಸೊ ಹಾಗೆಲ್ಲ ಹೇಳಬೇಡಿ, ಏನಾದರೂ ಒಂದು ಇದ್ದೇ ಇರುತ್ತೆ, ಇರಲಿ ಹೇಳಿ ಪರವಾಗಿಲ್ಲ. ಸೊ ನೀವು ಹೇಳಿ ನಂದು ಹೇಳ್ತೀನಿ ಅಂತ ಅನ್ನೋದು ಅವಾಗ ಅವ್ರು ಹೇಳೋ ಚಾನ್ಸಸ್ ಇರುತ್ತೆ. ಸರಿನಾ? ನೀವು ಬ್ಯಾಡ್ ಹ್ಯಾಬಿಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಲ್ಲ ಅಂತಂದರೆ ಮದುವೆ ಆದಮೇಲೆ ಕುಡಿದು ಬಂದಿಟ್ಟು ಹಾಕೊಂಡು ಜಜ್ಜಕ್ಕೆ ಸ್ಟಾರ್ಟ್ ಮಾಡಿದರೆ ಏನು ಮಾಡ್ತೀರಾ? ಅದಕ್ಕಾಗಿ ಬ್ಯಾಡ್ ಹ್ಯಾಬಿಟ್ಸ್ಗಳ ಬಗ್ಗೆ ಸರಿಯಾಗಿ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಬರೀ ಗಂಡ್ಮಕ್ಳಿಗಷ್ಟೇ ಕೆಟ್ಟ ಚಟ ಇರ್ತಾವಂತಲ್ಲ, ಇವತ್ತು ಹೆಣ್ಮಕ್ಳಿಗೂ ಕೂಡ ಸೇರ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ತಿಂತಾ ಇದ್ದಾರೆ, ಎಲ್ಲವನ್ನ ಮಾಡ್ತಾ ಇದ್ದಾರೆ. ಇದು ಇಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ. ಕ್ವಶನ್ ನಂಬರ್ 8, ವಾಟ್ ಈಸ್ ಯುವರ್ ಫುಡ್ ಇಂಟ್ರೆಸ್ಟ್, ವೆಜ್ ಆರ್ ನಾನ್ ವೆಜ್? ನೀವು ಈ ಆಹಾರ ಪದ್ಧತಿಯ ಬಗ್ಗೆಯೂ ಕೂಡ ಕ್ಲಾರಿಫಿಕೇಷನನ್ನು ಪಡ್ಕೊಳ್ಳೇಬೇಕು. ನೀವು ವೆಜಿಟೇರಿಯನ್ ಆಗಿದ್ದೀರಾ ಅಥವಾ ನಾನ್ ವೆಜಿಟೇರಿಯನ್ ಆಗಿದ್ದೀರಾ? ನಿಮಗೆ ಯಾವ್ಯಾವೆಲ್ಲ ಫುಡ್ ಇಷ್ಟ, ನಿಮ್ಮ ಮನೆಯಲ್ಲಿ ಯಾವ್ಯಾವ ಅಡುಗೆಗಳನ್ನು ಮಾಡ್ತಾರೆ, ಮತ್ತು ನೀವು ಯಾವುದನ್ನು ಹೆಚ್ಚು ಇಷ್ಟಪಟ್ಟು ತಿಂತೀರಾ, ಇಂಥವನ್ನೆಲ್ಲ ನೀವು ಕೇಳಿ. ಒಟ್ಟಿನಲ್ಲಿ ನಿಮಗೆ ಅವರು ವೆಜ್ ಅಥವಾ ನಾನ್ ವೆಜ್ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅದ್ರ ಜೊತೆಗೆ ಬೇರೆ ಎಲ್ಲ ಅವರ ಫುಡ್ ಹ್ಯಾಬಿಟ್ಸ್ ಹೆಂಗಿದೆ, ಮನೆಯಲ್ಲೆಲ್ಲ ಏನೇನು ತಿಂತಾರೆ ಅನ್ನೋದ್ರ ಬಗ್ಗೆನೂ ಒಂದು ಐಡಿಯಾ ಬರುತ್ತೆ. ಸೊ ನೀವು ಏನೇನೆಲ್ಲ ಅಡುಗೆ ಮಾಡೋದನ್ನು ಕಲಿಬೇಕು ಅನ್ನೋದ್ರ ಬಗ್ಗೆನೂ ಒಂದು ಕ್ಲೂ ಸಿಗತ್ತೆ ಇಲ್ಲಿ ನಿಮಗೆ. ಒಂದು ವೇಳೆ ನಿಮ್ಮ ಮತ್ತು ಅವರ ಫುಡ್ ಇಂಟ್ರೆಸ್ಟ್ ಮ್ಯಾಚ್ ಆಗದೆ ಇದ್ದರೆ ಇದು ಜಗಳಾಡುವ ಹಂತಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಇದನ್ನ ಇಲ್ಲೇ ಕ್ಲಾರಿಫೈ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 9, ಟೆಲ್ ಮೀ ಅಬೌಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ಯು. ನೀವು ನಿಮ್ಮ ಬಗ್ಗೆ, ನಿಮ್ಮ ಪರ್ಸ್ನಾಲಿಟಿ ಅಥವಾ ಕ್ಯಾರೆಕ್ಟರ್ನ ಬಗ್ಗೆ, ನಿಮ್ಮ ಅಟಿಟ್ಯೂಡ್ನ ಬಗ್ಗೆ ಮತ್ತು ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳಿ ಅಂತೇಳಿ ಕೇಳಿಬಿಡಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ, ಸೊ ತಂದೆ ತಾಯಿಗಳು ಏನೇನು ಕೆಲಸ ಮಾಡ್ತಾರೆ,
ಸೊ ನೀವು ಜಾಬ್ನಿಂದ ಬಂದ ತಕ್ಷಣ ಮನೆಯಲ್ಲಿ ಏನೇನೆಲ್ಲ ಮಾಡ್ತೀರಾ, ಬಿಸ್ನೆಸ್ನಿಂದ ಆಫೀಸ್ನಿಂದ ಬಂದ ತಕ್ಷಣ ಮನೆಯಲ್ಲಿ ಏನೇನೆಲ್ಲ ಕೆಲಸಗಳನ್ನ ಮಾಡ್ತೀರಾ, ಏನು ಜವಾಬ್ದಾರಿಯನ್ನು ನಿಮ್ಮ ತಂದೆ ತಾಯಿಗಳು ಈಗ ನಿಮ್ಮ ಹೆಗಲ ಮೇಲೆ ಹೊರಿಸಿದ್ದಾರೆ ಅಂಥೇಳಿ ಕೇಳಿ. ನೀರು ತುಂಬ ಕಸ್ತಾರಾ ಮನೆಯಲ್ಲಿ, ರೇಷನ್ ಥರ ಕಸ್ತಾರಾ, ಅಥವಾ ಸಿಲಿಂಡರ್ ತುಂಬ್ಕೊಂಬರಕ್ಕೆ ಹೇಳ್ತಾರಾ, ಅಥವಾ ನಿಮಗೆ ಡ್ರೈವಿಂಗ್ ಬರ್ತಾ ಇದ್ರೆ ರಿಲೇಟಿವ್ಗಳು ಬಂದಾಗ ಕರ್ಕೊಂಬರೋದು ಬಿಟ್ಬಿಡೋದು ಇಂಥ ಕೆಲಸ ಹೇಳ್ತಾರಾ? ಸೊ ಕೇಳಿ, ಅವರಿಗೆ ಬಿಂದಾಸಾಗಿ ಕೇಳಿ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಕೇಳಿ. ಸೊ ನಿಮ್ಮ ತಂದೆ ತಾಯಿಗಳು ಎಷ್ಟು ಓದಿದ್ದಾರೆ, ಅವರು ಏನು ಮಾಡ್ತಾರೆ, ಸೊ ಅವರಿಗೆ ನಿಮ್ಮ ಮದುವೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ, ಮತ್ತು ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಅನ್ಯೋನ್ಯತೆಯಿಂದ ಇದ್ದೀರಾ, ನಿಮ್ಮ ಮನೆಯಲ್ಲಿ ನಿಮಗೆ ಯಾರನ್ನು ಕಂಡ್ರೆ ಹೆಚ್ಚಿಷ್ಟ, ಯಾರನ್ನು ಕಂಡ್ರೆ ನಿಮ್ಗೆ ಇಷ್ಟ ಆಗಲ್ಲ, ನಿಮ್ಮ ಮನೆಯಲ್ಲಿ ನಿಮ್ಮದು ಜಾಯಿಂಟ್ ಫ್ಯಾಮಿಲಿನ ಅಥವಾ ಡಿವೈಡೆಡ್ ಫ್ಯಾಮಿಲಿನ, ಈ ರೀತಿ ಎಲ್ಲವನ್ನ ಅವರಿಗೆ ಕೇಳಿ. ಅವರ ಬಗ್ಗೆ ಮತ್ತು ಅವರ ಫ್ಯಾಮಿಲಿಯ ಬಗ್ಗೆ ನಿಮಗೆ ಏನೇನೆಲ್ಲ ತಿಳ್ಕೋಬೇಕು ಅಂತ ಅನಿಸುತ್ತಲ್ಲ ಅದರ ಬಗ್ಗೆ ಕೇಳಿ. ನಿಮಗೆ ಎಷ್ಟು ಜನ ಅಂತಂಬಂದಿರು, ಎಷ್ಟು ಜನ ಅಕ್ಕಂಗಿಂದಿರು, ನಿಮ್ಮ ರಿಲೇಟಿವ್ಸ್ಗಳು ನಿಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಾರಾ, ಅಂತಂಬಂದಿರು ನಿಮ್ಮ ಜೊತೆಗೆ ಚೆನ್ನಾಗಿದ್ದಾರೆ ಅಥವಾ ಇಲ್ವಾ, ನಿಮ್ಮ ಮನೆಯ ಆಸುಬಾಸುನವರು ಅಂದರೆ ನೇಬರ್ಸ್ ಹೆಂಗಿದ್ದಾರೆ, ಈ ರೀತಿ ಎಲ್ಲವನ್ನ ಕೂಡ ಕೇಳಿ. ಸೊ ಇಲ್ಲಿ ನಿಮಗೆ ಅವರ ಅಟಿಟ್ಯೂಡು, ಅವರ ಪರ್ಸ್ನಾಲಿಟಿ, ಕ್ಯಾರೆಕ್ಟರು, ಮೆಂಟ್ಯಾಲಿಟಿ ಎಲ್ಲದರ ಬಗ್ಗೆ ಕೂಡ ಆನ್ಸರ್ ಸಿಗತ್ತೆ. ಸರಿಯಾಗಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಿ. ಕ್ವಶನ್ ನಂಬರ್ 10, ಹೌ ಮಚ್ ಮನಿ ಯು ಅರ್ನ್ ಮಂತ್ಲಿ, ಹೌ ಮಚ್ ಯು ಸೇವ್, ಸ್ಪೆಂಡ್, ಇನ್ವೆಸ್ಟ್ ಎಕ್ಸೆಟ್ರಾ. ಸೊ ನೀವು ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ಗೆ, ಅದು ಫ್ಯೂಚರ್ ಗಂಡ ಇರಲಿ ಇಲ್ಲವೇ ಹೆಂಡತಿ ಇರಲಿ, ಈಗ ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಇಬ್ಬರು ಕೂಡ ಎಜುಕೇಟೆಡ್ ಆಗಿದ್ದಾರೆ, ಇಬ್ಬರು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಗಂಡನ ದುಡ್ಡು ಗಂಡನ ಹತ್ರನೇ ಇರುತ್ತೆ, ಹೆಂಡತಿ ದುಡ್ಡು ಹೆಂಡತಿ ಹತ್ರನೇ ಇರುತ್ತೆ. ಆದರೂ ಕೂಡ ನೀವು ಒಂದು ಸ್ವಲ್ಪ ಅವರಿಗೆ ಕೇಳಿ, ನೀವು ಮಂತ್ಲಿ ಎಷ್ಟು ಹಣವನ್ನು ಗಳಿಸ್ತೀರಾ, ಮತ್ತು ನೀವು ನಿಮ್ಮ ಪರ್ಸ್ನಲ್ ಖರ್ಚುಗಳಿಗಾಗಿ ಎಷ್ಟು ಖರ್ಚು ಮಾಡ್ತೀರಾ, ಮನೆಯಲ್ಲಿ ಎಷ್ಟು ಸೇವ್ ಮಾಡಿ ಕೊಡ್ತೀರಾ, ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಕೊಡ್ತೀರಾ ಸದ್ಯಕ್ಕೆ, ನೀವು ನಿಮ್ಮ ಮೇಲೆ ಎಷ್ಟು ಖರ್ಚು ಮಾಡ್ತೀರಾ, ಮತ್ತು ನೀವು ತಂದೆ ತಾಯಿಗಳಿಗೆ ಕೊಟ್ಟ ನಂತರ ಎಷ್ಟು ಹಣ ನಿಮ್ಮ ಹತ್ರ ಉಳಿಯುತ್ತೆ, ಎಷ್ಟು ಹಣವನ್ನು ನೀವು ಸೇವ್ ಮಾಡಿಟ್ಟಿದ್ದೀರಾ, ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿದ್ದೀರಾ, ಇನ್ಶೂರೆನ್ಸ್ ತೊಗೊಂಡಿದ್ದೀರಾ ಅಥವಾ ಇಲ್ವಾ. ಸೊ ಈ ರೀತಿ ದುಡ್ಡಿನ ವಿಚಾರವಾಗಿ ಎಲ್ಲ ಪ್ರಶ್ನೆಗಳನ್ನು ಕೇಳಿ. ಎಷ್ಟು ಇನ್ಕಮ್ ಟ್ಯಾಕ್ಸ್ ತುಂಬ್ತೀರಾ, ಮತ್ತು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿದ್ದೀರಾ ಅಂಥೇಳಿ ಕೇಳಿ, ಅಪಾರ್ಚುನಿಟಿ ಫಂಡನ್ನು ಬಿಲ್ಡ್ ಮಾಡಿದ್ದೀರಾ ಅಂಥೇಳಿ ಕೇಳಿ. ಸೊ ಇವುಗಳ ಬಗ್ಗೆ ನಿಮಗೇನು ಗೊತ್ತಿಲ್ಲಪ್ಪ ಅಂತಂದರೆ ನೀವು ನನ್ನ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ ಮತ್ತೆ ಕಲೀರಿ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಒಟ್ಟಿನಲ್ಲಿ ಅವರಿಗೆ ದುಡ್ಡಿನ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನು ಕೇಳಿ. ಮದುವೆ ಆದ ನಂತರ ನೀವು ನನ್ನೊಂದಿಗೆ ಜಾಯಿಂಟ್ ಅಕೌಂಟನ್ನು ಮಾಡ್ತೀರಾ, ಮ್ಯೂಚುವಲ್ ಸೇವಿಂಗನ್ನು, ಮ್ಯೂಚುವಲ್ ಇನ್ವೆಸ್ಟ್ಮೆಂಟನ್ನು ಮಾಡ್ತೀರಾ ಅಂತೆಲ್ಲ ಅವರಿಗೆ ಕೇಳಿ. ಏಕೆಂದರೆ ದುಡ್ಡಿದ್ರೇ ಎಲ್ಲ ನಡೆಯುತ್ತೆ, ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ. ಹೊಟ್ಟೆ ತುಂಬಬೇಕಂತಂದರೆ ದುಡ್ಡು ಬೇಕೇ ಆಗುತ್ತೆ. ಅದಕ್ಕಾಗಿ ದುಡ್ಡಿನ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ. ಕ್ವಶನ್ ನಂಬರ್ 11, ಆಫ್ಟರ್ ಮ್ಯಾರೇಜ್ ವಿ ಶುಡ್ ಲಿವ್ ವಿತ್ ಪೇರೆಂಟ್ಸ್ ಆರ್ ಸೆಪ್ರೇಟ್ ಹೋಮ್. ಮದುವೆ ಆದ ನಂತರ ನಾವು ನಿಮ್ಮ ತಂದೆ ತಾಯಿಗಳೊಂದಿಗೆ ಇರಬೇಕಾಗತ್ತಾ ಅಥವಾ ಬೇರೆ ಮನೆ ಮಾಡುವ ಯೋಚನೆ ಇದೆನಾ ಅಂಥೇಳಿ ಕೇಳಿ. ಕೆಲವೊಂದಿಷ್ಟು ಜನ ಹುಡುಗರಿಗೆ ಅನ್ಸಪೋರ್ಟಿವ್ ಫ್ಯಾಮಿಲಿ ಇರುತ್ತೆ, ಸೊ ಅವರು ಸೆಪ್ರೇಟ್ ಆಗೇ ಬದುಕ್ತಾ ಇರ್ತಾರೆ. ಸೊ ಅವರು ಪೇರೆಂಟ್ಸ್ಗಳ ಜೊತೆಗೆ ಇರೋಕ್ಕೆ ಇಷ್ಟಪಡಲ್ಲ. ಸೊ ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಅಂದರೆ ಮದುವೆ ಆದ ನಂತರ ನೀವಿಬ್ಬರು ಗಂಡ ಹೆಂಡತಿ ನಿಮ್ಮ ಪೇರೆಂಟ್ಸ್ಗಳೊಂದಿಗೇ ಇರ್ತೀರಾ ಮಸ್ಟ್ ಆ್ಯಂಡ್ ಶುಡ್ ಆಗಿ, ಅಥವಾ ನಿಮ್ಮ ಜಾಬ್ಗಾಗಿ, ಬಿಸ್ನೆಸ್ಗಾಗಿ, ಇಲ್ಲವೇ ಅವರೊಂದಿಗೆ ಜಗಳ ಆಗಿ ಬೇರೆ ಆಗೋದಕ್ಕಿಂತ ಮುಂಚೆನೇ ಬೇರೆ ಆಗೋಣ, ಈ ರೀತಿ ಏನಾದರೂ ಐಡಿಯಾಸ್ಗಳು ಇವೆನಾ ಅಂಥೇಳಿ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ಸೊ ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಕೇಳಿ ಒಂದು ಸರ್ತಿ. ಕ್ವಶನ್ ನಂಬರ್ 12, ಡೂ ಯು ಸಪೋರ್ಟ್ ಟು ಮೈ ಡ್ರೀಮ್ಸ್ ಆ್ಯಂಡ್ ಕರಿಯರ್ ಆಫ್ಟರ್ ಮ್ಯಾರೇಜ್. ನೀವು ಮದುವೆ ಆದ ನಂತರ ನನ್ನ ಎಲ್ಲ ಕನಸುಗಳಿಗೆ ಮತ್ತು ನನ್ನ ಕರಿಯರ್ಗೆ, ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಕೇಳಿ. ನೀವಿನ್ನೂ ಎಜುಕೇಷನನ್ನು ಕಂಪ್ಲೀಟ್ ಮಾಡಿರೋದಿದ್ದರೆ ನನಗೆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿ. ನೀವು ಗೌರ್ಮೆಂಟ್ ಜಾಬು ಅಥವಾ ಪ್ರೈವೇಟ್ ಜಾಬ್ ಮಾಡೋರಿದ್ದರೆ ಅದಕ್ಕೆ ಸಪೋರ್ಟ್ ಮಾಡ್ತೀರಾ, ಅಲೋ ಮಾಡ್ತೀರಲ್ಲ ಅಂತ ಕೇಳಿ. ನೀವು ಬಿಸ್ನೆಸ್ ಶುರು ಮಾಡೋರಿದ್ದರೆ ಬಿಸ್ನೆಸ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಅಂತ ಕೇಳಿ. ಇನ್ನು ಹುಡುಗ ಆಗಿದ್ದರೆ ನೀವು ಕೇಳಿ, ನೀವು ನಾನಂತೂ ಸ್ಟಾರ್ಟಪ್ಪು ಬಿಸ್ನೆಸ್ ಮಾಡ್ತಾ ಇರುವೆ, ಸೊ ನಾನಂತೂ ಎಷ್ಟೇ ಕಷ್ಟದ ಸಮಯ ಬಂದರೂ ಕೂಡ ಇದನ್ನು ಕ್ಲೋಸ್ ಮಾಡಲ್ಲ, ಸೊ ನಾನು ಏನೇ ಆದರೂ ಕೂಡ ಬಿಸ್ನೆಸ್ಸನ್ನೇ ಮಾಡುವೆ. ಸೊ ನೀವು ಅಂದರೆ ನೀನು ಹೆಂಡತಿ ಆಗಿ ನನ್ನ ಬಿಸ್ನೆಸ್ಗೆ, ಸ್ಟಾರ್ಟಪ್ಗಳಿಗೆ, ನನ್ನ ಕರಿಯರ್ಗೆ, ಪ್ರೊಫೆಷನ್ಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಕೇಳಿ. ಸೊ ಇದರಲ್ಲಿ ನಿಮಗೆ ಫುಲ್ ಕ್ಲಾರಿಟಿ ಇರಬೇಕು, ಸರಿನಾ. ಮದುವೆ ಆದ ನಂತರ ಎಷ್ಟೋ ಜನ ಗಂಡ್ಮಕ್ಕಳು ತಮ್ಮ ಹೆಂಡತಿಯರನ್ನು ಜಾಬ್ಗೆ ಕಳಿಸೋಕೆ ಒಪ್ಪಲ್ಲ. ಸೊ ನೀವು ಜಾಬ್ ಮಾಡೋರಿದ್ದರೆ ಮೊದಲೇ ಕೇಳ್ಕೊಳ್ಳಿ. ಸೊ ನಿಮಗೆ ಕ್ಲಾರಿಟಿ ಬೇಕು, ಕ್ಲಾರಿಟಿ ಇರಬೇಕಂತಾನೆ ನೀವು ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಕ್ವಶನ್ ನಂಬರ್ 13, ಹ್ಯಾವ್ ಯು ಥಾಟ್ ಎನಿಥಿಂಗ್ ಅಬೌಟ್ ಬೈಯಿಂಗ್ ಹೋಮ್ ಆರ್ ಕಾರ್.
ನೀವು ಯಾವತ್ತಾದರೂ ಮನೆ ತೆಗೆದುಕೊಳ್ಳೋದ್ರ ಬಗ್ಗೆ, ಕಾರ್ ತೆಗೆದುಕೊಳ್ಳೋದ್ರ ಬಗ್ಗೆ, ಇಲ್ಲವೇ ಪ್ರಾಪರ್ಟಿಯನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಏನಾದರೂ ಪ್ಲ್ಯಾನಿಂಗ್ಸ್ಗಳು ಇವೆನಾ ಅಂಥೇಳಿ ಕೇಳಿ. ಸೊ ಇಲ್ಲಿ ಹುಡುಗಿಗೂ ಕೂಡ ಆಸೆಗಳಿರ್ತವೆ ಮತ್ತು ಹುಡುಗನಿಗೂ ಕೂಡ ಆಸೆಗಳಿರ್ತವೆ. ಸೊ ನಿಮಗೆ ನಿಮ್ಮದೇ ಆದ ಒಂದು ಸ್ವಂತ ಗೂಡು ಬೇಕು. ಎಷ್ಟು ದಿನ ಅಂಥೇಳಿ ನಿಮ್ಮ ಅಪ್ಪನ ಮನೆಯಲ್ಲಿರ್ತೀರಾ? ಸರಿ ತಾನೇ? ಸೊ ನಿಮ್ಮ ಅಪ್ಪ ಅಮ್ಮನ ಮನೆಯಲ್ಲಿ ನೀವಿದ್ದರೆ ಸೊ ಅವ್ರು ಹೇಳ್ದಂಗೆ ತಪ್ಪು ಕೇಳ್ಕೊಂಡು ಬಿದ್ದಿರಬೇಕಾಗತ್ತೆ. ಅದೇ ನೀವು ಬೇಗನೆ ನಿಮ್ಮ ಸ್ವಂತ ಮನೆ ಮಾಡಿದ್ರೆ ಅಂತ ಅಂದ್ಕೊಳ್ಳಿ, ಪೇರೆಂಟ್ಸ್ಗಳಿಗೂ ಒಂದು ಭಯ ಇರುತ್ತೆ, ಇವರು ಸ್ವಂತ ಮನೆ ಮಾಡಿದರೆ ಬಿಟ್ಟು ಹೋಗ್ಬೋದು ಅಂತೇಳಿ. ಸೊ ಅವರು ಒಂದು ಲಿಮಿಟಲ್ಲಿರ್ತಾರೆ, ನೀವು ಒಂದು ಲಿಮಿಟಲ್ಲಿರ್ತೀರ. ನಿಮ್ಮದು ಸ್ವಂತ ಮನೆ ಇಲ್ಲ, ನಿಮ್ಮ ಸ್ವಂತ ಕಾರ್ ಇಲ್ಲ, ಸ್ವಂತ ಪ್ರಾಪರ್ಟಿ ಇಲ್ಲಪ್ಪ ಅಂತಂದರೆ ನಿಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ತಪ್ಪು ಕೇಳ್ಕೊಂಡು ಬಿದ್ದಿರ್ಬೇಕಾಗತ್ತೆ. ಸೊ ನಿಮ್ಮ ಗಂಡನ ಪರಿಸ್ಥಿತಿ ಹಾಗೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ಕೇಳಿ. ಸೊ ಅವರು ಸೀರಿಯಸ್ ಇದಾರಾ ಇಲ್ವಾ ಅಂತೇಳಿ ಕೇಳಿದ್ರ ಬಗ್ಗೆ, ಸ್ವಂತ ಮನೆಯನ್ನು ತೆಗೆದುಕೊಳ್ಳೋದ್ರ ಬಗ್ಗೆ, ಕಾರ್ ತೆಗೆದುಕೊಳ್ಳೋದ್ರ ಬಗ್ಗೆ, ಪ್ರಾಪರ್ಟಿ ತೆಗೆದುಕೊಳ್ಳೋದ್ರ ಬಗ್ಗೆ ಸೀರಿಯಸ್ ಇದಾರೋ ಇಲ್ವೋ ಕೇಳಿ. ಗೋಲ್ಸ್ಗಳಲ್ಲಿ ಅವ್ರು ಹೇಳಿದರೆ ಈ ಕ್ವಶನನ್ನು ಸ್ಕಿಪ್ ಮಾಡಿ. ಅವರು ಗೋಲ್ಸ್ಗಳನ್ನು ಹೇಳುವಾಗ ಮನೆ ತೊಗೋಬೇಕು, ಗಾಡಿ ತೊಗೋಬೇಕು, ಜಮೀನು ತೊಗೋಬೇಕು ಅನ್ನೋದ್ರ ಬಗ್ಗೆ ಏನೂ ಹೇಳಿಲ್ಲಪ್ಪ ಅಂತಂದರೆ ಈ ಕ್ವಶನನ್ನು ತಪ್ಪದೆ ಕೇಳಿ. ಕ್ವಶನ್ ನಂಬರ್ 14. ಡೂ ಯು ಬಿಲೀವ್ ಇನ್ ಗಾಡ್, ರಿಲಿಜನ್, ಸ್ಪಿರಿಚುವಾಲಿಟಿ? ನಿಮಗೆ ಈ ಆಧ್ಯಾತ್ಮಿಕತೆಯಲ್ಲಿ, ದೇವರಲ್ಲಿ, ಧರ್ಮದಲ್ಲಿ ಏನಾದರೂ ನಂಬಿಕೆ ಇದೆನಾ ಅಂತೇಳಿ ಕೇಳಿ. ಸೊ ನೀವು ಆಸ್ತಿಕರಾಗಿದ್ದರೆ, ಅವ್ರು ನಾಸ್ತಿಕರಾಗಿದ್ದರೆ, ನೀವು ಮನೆಯಲ್ಲಿ ಪೂಜೆ ಮಾಡ್ತೀನಿ ಅನ್ನೋದು ಅವ್ರು ಬೇಡ ಅನ್ನೋದು, ಈ ಥರನಾದ ಕಾನ್ಫ್ಲಿಕ್ಟ್ಗಳು ಕ್ರಿಯೇಟ್ ಆಗೋ ಚಾನ್ಸ್ ಇರುತ್ತೆ. ಅವರು ನಾಸ್ತಿಕರಾಗಿದ್ದರೂ ಪರವಾಗಿಲ್ಲ, ನಿಮ್ಮ ಧಾರ್ಮಿಕ ಭಾವನೆಗಳಿಗೆ ಅವ್ರು ಸಪೋರ್ಟ್ ಮಾಡೋ ಥರ ಇರಬೇಕು, ರೆಸ್ಪೆಕ್ಟ್ ಕೊಡಬೇಕು. ದೇವರನ್ನು ನಂಬದಿದ್ರೆ ಹಾಳಾಗೋಯ್ತು, ತಾನು ಪೂಜೆ ಮಾಡದಿದ್ರೆ ಹಾಳಾಗೋಯ್ತು. ಅಟ್ಲೀಸ್ಟ್ ನಿಮಗಾದರೂ ಫಾಲೋ ಮಾಡುವ ಸ್ವಾತಂತ್ರ್ಯವನ್ನು ಕೊಡಬೇಕು. ನಿಮ್ಮ ದೇವರುಗಳನ್ನು, ಧರ್ಮವನ್ನು, ಸ್ಪಿರಿಚುವಾಲಿಟಿಯ ಪ್ರಾಕ್ಟೀಸ್ಗಳನ್ನು ಫಾಲೋ ಮಾಡುವ ಸ್ವಾತಂತ್ರ್ಯವನ್ನು ನಿಮಗೆ ಕೊಡಬೇಕು. ಅದಕ್ಕಾಗಿ ನೀವು ಸ್ಪೆಷಲ್ ಆಗಿ ಈ ಪ್ರಶ್ನೆಯನ್ನು ಕೇಳಿ. ಮತ್ತು ಅವರ ಪರ್ಸ್ನಾಲಿಟಿಯ ಬಗ್ಗೆನೂ ಕೂಡ ಗೊತ್ತಾಗುತ್ತೆ ಈ ಪ್ರಶ್ನೆಯನ್ನು ಕೇಳೋದ್ರಿಂದ. ಅವರೇನಾದರೂ ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ಧರ್ಮದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದರೆ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಅವರು ಸಿಕ್ಕಾಪಟ್ಟೆ ದೇವರನ್ನು ನಂಬಿದ್ದಾರೆ, ಕೆಲಸ ಮಾಡಿಲ್ಲ, ಬರೀ ಹರಕೆಗಳನ್ನು ಹೊತ್ತಿದ್ದಾರೆ, ರಿಸಲ್ಟ್ ಬಂದಿಲ್ಲ ಅಂತೇಳಿ ದೇವರನ್ನು ಬದಲಾಯಿಸಿದ್ದಾರೆ ಅಂತ ಅಂದ್ಕೊಂಡ್ಬಿಡಬೇಕು ನೀವು. ಇವರು ದೇವರನ್ನು ಬದಲಾಯಿಸ್ತಾ ಇದ್ದಾರೆ, ಏನೂ ಸಿಕ್ಕಿಲ್ಲ ಅಂತಂದರೆ ಇವರಿಗೆ ಬೇಕಾಗಿದ್ದು ಸಿಗಲಿಲ್ಲಪ್ಪ ಅಂತಂದರೆ ವ್ಯಕ್ತಿಗಳನ್ನು ಕೂಡ ಬದಲಾಯಿಸ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವರಿಗೆ ಬೇಡಿಕೊಂಡಿದ್ದು ಸಿಕ್ಕಿಲ್ಲ ಅಂಥೇಳಿ ಇವರು ದೇವರನ್ನೇ ಬದಲಾಯಿಸಿದ್ದಾರೆ, ದೇವರನ್ನೇ ಮರೆತು ಬಿಟ್ಟಿದ್ದಾರೆ ಅಂತಂದರೆ ನಿಮ್ಮಿಂದ ಅವ್ರಿಗೆ ಬೇಕಾಗಿರೋದು ಸಿಗಲಿಲ್ಲಪ್ಪ ಅಂತಂದರೆ ನಿಮ್ಮನ್ನು ಬದಲಾಯಿಸ್ತಾರೆ ಅನ್ನೋದು ನಿಮಗೆ ಇಲ್ಲಿ ಒಂದು ಸಣ್ಣ ಐಡಿಯಾ ಸಿಗುತ್ತೆ. ಸೊ ಅದಕ್ಕಾಗಿ ಇದನ್ನು ತಪ್ಪದೆ ಕೇಳಿ. ಕ್ವಶನ್ ನಂಬರ್ 15. ಟೆಲ್ ಮಿ ಅಬೌಟ್ ಯುವರ್ ಫಿಸಿಕಲ್ ನೀಡ್ಸ್ ಆಫ್ಟರ್ ಮ್ಯಾರೇಜ್. ಮದುವೆ ಆದ ನಂತರ ನಿಮ್ಮ ಫಿಸಿಕಲ್ ನೀಡ್ಸ್ಗಳೇನು? ನನ್ನಿಂದ ನೀವು ಬೆಡ್ಡಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೆಕ್ಸ್ನ ಬಗ್ಗೆ ಐಡಿಯಾ ನಿಮಗೇನಿದೆ? ನೀವು ಯಾವತ್ತಾದರೂ ಮುಂಚೆ ಸೆಕ್ಸ್ ಮಾಡಿದ್ದೀರಾ? ಅಥವಾ ಪೋರ್ನೋಗ್ರಫಿಯನ್ನು ಏನಾದರೂ ನೋಡಿದ್ದೀರಾ? ಪೋರ್ನ್ ಅಡಿಕ್ಟ್ ಆಗಿದ್ದೀರಾ? ನೀವು ಆಗಿದ್ದರೆ ಅದರಿಂದ ಹೊರಬರೋಕೆ ನೀವು ರೆಡಿ ಇದ್ದೀರಾ? ಸೆಕ್ಸ್ ಅಡಿಕ್ಟ್ ಆಗಿದ್ದೀರಾ? ನೀವು ವಾರದಲ್ಲಿ ಎಷ್ಟು ಸರ್ತಿ ಸೆಕ್ಸನ್ನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ನಿಮ್ಮ ಇಂಟ್ರೆಸ್ಟ್ ಏನಿದೆ? ಈ ಥರನಾಗಿ ನೀವು ಮುಚ್ಚುಮರೆ ಇಲ್ಲದೆ ಕೇಳಿ. ಸೊ ವೈವಾಹಿಕ ಜೀವನದಲ್ಲಿ ಸರಸ ಬೇಕೇ ಆಗತ್ತೆ, ರೊಮ್ಯಾನ್ಸ್ ಬೇಕೇ ಆಗತ್ತೆ. ಸೊ ಬಹಳಷ್ಟು ಡಿವೋರ್ಸ್ಗಳು ಈ ಸೆಕ್ಸುವಲ್ ನೀಡು ಸ್ಯಾಟಿಸ್ಫೈ ಆಗದೇ ಇರೋ ಕಾರಣಕ್ಕಾಗಿ ಆಗ್ತಾಯಿವೆ. ಸೊ ಈಗಲೇ ಕೇಳಿ, ನಿಮಗೇನಾದರೂ ಲೈಂಗಿಕವಾಗಿ ನ್ಯೂನ್ಯತೆಗಳು ಇವೇನಾ? ಸೆಕ್ಸ್ನ ಬಗ್ಗೆ ನಿಮಗೆ ಫಿಯರ್ ಇದೆನಾ? ಫಿಯರ್ ಆಫ್ ಫಸ್ಟ್ ನೈಟ್ ಇದೆನಾ? ಸೊ ಈ ರೀತಿ ಸ್ವಲ್ಪ ನಾಚಿಕೆ ಬಿಟ್ಟು ಕೇಳಿ. ಯಾಕೆಂದರೆ ನೀವು ಮದುವೆ ಆದ ನಂತರ ಅವರೊಂದಿಗೆ ಬೆತ್ತಲೇನೇ ಆಗೋರಿದ್ದೀರಾ. ಸೊ ಮುಂಚೆ 4 ಪ್ರಶ್ನೆಗಳನ್ನು ನಾಚಿಕೆ ಬಿಟ್ಟು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ಕೇಳಿ. ಕ್ವಶನ್ ನಂಬರ್ 16. ಟೆಲ್ ಮಿ ಯುವರ್ ವ್ಯೂ ಆನ್ ಅವರ್ ಫ್ಯಾಮಿಲಿ ಪ್ಲ್ಯಾನಿಂಗ್. ನಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಮೇಲೆ ನಿಮ್ಮ ಅಭಿಪ್ರಾಯ ಏನಿದೆ ಅಂಥೇಳಿ ನೇರವಾಗಿ ಕೇಳಿ. ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದರೆ ಏನಪ್ಪ ಅಂತಂದರೆ ಮದುವೆ ಆದ ನಂತರ ಯಾವಾಗ ಮಕ್ಕಳನ್ನು ಮಾಡೋದು. ಮದುವೆ ಆಗ್ತಾ ಇದ್ದಂತೆಯೇ 9 ತಿಂಗಳ ಒಳಗಡೆ ಮಕ್ಕಳನ್ನು ಮಾಡಬೇಕಾ? ಅಥವಾ 1 ವರ್ಷ ಹಾಗೇ ಇದ್ದುಬಿಟ್ಟು ಸೆಕ್ಸ್ ಮಾಡಿ, ಪ್ರೊಟೆಕ್ಷನನ್ನು ಯೂಸ್ ಮಾಡಿಕೊಂಡು ಸೆಕ್ಸ್ ಮಾಡಿ. ಸೊ 1 ವರ್ಷ ನಾವು ವಿತ್ ಪ್ರೊಟೆಕ್ಷನ್ ಎಂಜಾಯ್ಮೆಂಟನ್ನು ಮಾಡಿಬಿಟ್ಟು 1 ವರ್ಷ 2 ವರ್ಷದ ನಂತರ ನಾವು ಮಕ್ಕಳನ್ನು ಮಾಡಬೇಕಾ? ಸೊ ನಿಮ್ಮ ವ್ಯೂ ಏನಿದೆ? ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ? ಮದುವೆ ಆಗ್ತಾ ಇದ್ದಂತೆಯೇ ಮಷೀನಲ್ಲಿ ಹಾಕ್ದಂಗೆ ಮಕ್ಕಳು ಮಾಡೋದಿದೆನಾ? ಅಥವಾ 1-2 ವರ್ಷ 1 ವರ್ಷ ಕಾದು ಪರಸ್ಪರ ಇಬ್ಬರನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಇಬ್ಬರು ಕೂಡ ತಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡಿ, ಇಲ್ಲವೇ ಫಿಟ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಹೆಲ್ದಿಯಾಗಿರುವ ಸುಂದರವಾಗಿರುವ ಮಕ್ಕಳನ್ನು ಹೆರೋ ಪ್ಲ್ಯಾನಿಂಗ್ ಇದೆನಾ ಅಂತೇಳಿ ಕೇಳಿ. ಸೊ ಫ್ಯಾಮಿಲಿ ಪ್ಲ್ಯಾನಿಂಗು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಮತ್ತು ಅದಕ್ಕೆ ಫೈನಾನ್ಸ್ ಕೂಡ ಬೇಕಾಗುತ್ತೆ.
ಸೊ ನೀವು ಮಕ್ಕಳನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಬರೀ ಹೆತ್ತು ಬಿಟ್ಟು ಬಿಡೋದಲ್ಲ, ಅವು ಹುಡ್ತಾ ಇದ್ದಂತೆ ಖರ್ಚುಗಳು ಸ್ಟಾರ್ಟ್ ಆಗ್ತವೆ. ಮಕ್ಕಳು ಹೊಟ್ಟೆಲಿರುವಾಗಿನಿಂದಲೇ ಚೆಕಪ್ಸ್ಗಳು ಖರ್ಚು ಸ್ಟಾರ್ಟ್ ಆಗುತ್ತೆ. ಹುಟ್ಟಿದ ನಂತರ ಅವರಿಗೆ ಬಟ್ಟೆ ಬರೆ ಕೊಡಿಸ್ಬೇಕು, ಎಜುಕೇಷನ್ ಕೊಡಿಸ್ಬೇಕು, ಎಲ್ಲ ಇರುತ್ತೆ ಖರ್ಚುಗಳು. ಸೊ ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ಗೆ ಮತ್ತು ನಿಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ಗೆ ಟ್ಯಾಲಿ ಆಗಬೇಕು. ಸೊ ಅದಕ್ಕಾಗಿ ಸ್ವಲ್ಪ ಫ್ಯಾಮಿಲಿ ಪ್ಲ್ಯಾನಿಂಗ್ನ ಬಗ್ಗೆ ಓಪನ್ ಅಪ್ ಆಗಿ ಕೇಳಿ ಪ್ರಶ್ನೆಗಳನ್ನು. ಮತ್ತು ಎಷ್ಟು ಮಕ್ಕಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನು ಕೇಳಿ. 2 ಮಕ್ಕಳು ಸಾಕಾ, ಅಥವಾ ಗಂಡು ಮಗ ಹುಟ್ಟಲಿಲ್ಲ ಅಂತಂದರೆ 3ನೇದಕ್ಕೆ ಮತ್ತೆ ಟ್ರೈ ಮಾಡಬೇಕಾ, 4ನೇದಕ್ಕೆ ಟ್ರೈ ಮಾಡಬೇಕಾ, ಡಜನ್ ಗಟ್ಟಲೆ ಮಾಡಬೇಕಾ ಅಂತೇಳಿ ಕೇಳಿ. ಸೊ ಕಾಮಿಡಿಯಾಗಿ ಕೇಳಿ. ನೀವು ಎಷ್ಟು ಸೀರಿಯಸ್ ಆಗ್ತಾ ಹೋಗ್ತಿರಲ್ಲ ಅವರು ಭಯ ಪಡ್ತಾರೆ, ಓಪನ್ ಅಪ್ ಆಗಲ್ಲ ನಿಮ್ಮ ಜೊತೆಗೆ. ಸೊ ನೀವು ತಮಾಷೆಯೊಂದಿಗೆ ಕೇಳಿ. ಸೊ ನೀವು ಎಷ್ಟು ಕ್ಯಾಜುವಲ್ ಆಗಿ ಕೇಳೋ ಥರ ಕೇಳ್ತೀರಾ, ತಮಾಷೆಯೊಂದಿಗೆ ಕೇಳೋ ಥರ ಕೇಳ್ತಿರಲ್ಲ, ಅವರು ಕೂಡ ಮೈ ಮರೆತು ಓಪನ್ ಅಪ್ ಆಗಿ ನಿಮ್ಮೊಂದಿಗೆ ಮಾತಾಡ್ತಾರೆ, ಬಿಂದಾಸ್ ಆಗಿ ಮಾತಾಡ್ತಾರೆ. ನಿಮಗೆ ರಿಯಲ್ ಆನ್ಸರ್ಗಳು ಸಿಗ್ತವೆ. ಸೊ ಎಷ್ಟು ಮಕ್ಕಳನ್ನು ಮಾಡೋದಿದೆ, ಹೆಣ್ಮಗು 2 ಹೆಣ್ಮಗುನೇ ಆದರೆ ನೀವು ಸಾಕ್ತೀರಾ ಅಥವಾ ಅವುಗಳ ಮೇಲೆ ತಾರತಮ್ಯವನ್ನು ಮಾಡ್ತೀರಾ ಅಂತೇಳಿ ಕೇಳಿ. ಎಷ್ಟೋ ಮನೆಯಲ್ಲಿ ಗಂಡು ಮಗುವನ್ನು ಹೆರಲಿಲ್ಲಪ್ಪ ಅಂತಂದರೆ ಸೊಸೆ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಹೆಂಡತಿ ಮೇಲೆ ಕೈ ಮಾಡ್ತಾರೆ. ಹೆಣ್ಮಗು ಆಗತ್ತಾ ಅಥವಾ ಗಂಡು ಮಗು ಆಗತ್ತಾ ಅನ್ನೋದು ಗಂಡನ ಮೇಲೆ ಡಿಪೆಂಡ್ ಆಗುತ್ತೆ. ಹೆಂಡತಿಯ ಇದರಲ್ಲಿ ಯಾವುದೇ ಪಾತ್ರ ಇರಲ್ಲ, ಅವಳ ಕೈಯಲ್ಲಿ ಏನೂ ಇಲ್ಲ. ಸೊ ಗಂಡನಲ್ಲಿ ಯಾವ ಕ್ರೋಮೋಸೋಮ್ಗಳಿರ್ತವೆ, ಹೆಂಗೆ ಅವು ರೀಪ್ರೊಡಕ್ಷನಲ್ಲಿ ಹೋಗ್ತವೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಹೆಂಡತಿ ರೋಲ್ ಏನಿರಲ್ಲ. ಸೊ ಹೆಣ್ಮಕ್ಕಳು ಈ ಪ್ರಶ್ನೆನ ತಪ್ಪದೇ ಕೇಳಿ. ಹೆಣ್ಮಗಳಾಗಿ ಹೆಣ್ಣು ಮಗುವಿಗಾಗಿ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳುವ ಧೈರ್ಯ ಮಾಡಿ. ಕ್ವಶನ್ ನಂಬರ್ 17. ಆರ್ ಯು ಓಕೆ ಫಾರ್ ಪ್ರೀ ಮ್ಯಾರಿಟಲ್ ಮೆಡಿಕಲ್ ಟೆಸ್ಟ್ಸ್ ಲೈಕ್ ಬ್ಲಡ್ ಟೆಸ್ಟ್, HIV ಟೆಸ್ಟ್? ನೀವು ಮದುವೆಗಿಂತಲೂ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿಸಿಕೊಳ್ಳೋಕೆ, STDಗಳಂತಹ ಟೆಸ್ಟು ಅಂದರೆ HIV ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳೋಕೆ ಓಪನ್ ಅಪ್ ಆಗಿದ್ದೀರಾ ಅಂತೇಳಿ ಕೇಳಿ. ಸೊ ಅವ್ರು ಹೌದು, ನಾನು ಟೆಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ, ನೀವು ಯಾವುದೇ ಹಾಸ್ಪಿಟಲ್ ಕರೆದರೂ ಕೂಡ ಬರ್ತೀನಿ, ಬ್ಲಡ್ ಟೆಸ್ಟ್ ಮಾಡಿಸೋಣ, HIV ಟೆಸ್ಟ್ ಮಾಡಿಸೋಣ, ನಿಮಗೆ ಇನ್ನೂ ಯಾವುದಾದ್ರೂ ಟೆಸ್ಟ್ಗಳನ್ನ ಮಾಡಿಸೋದಿದ್ರೆ ಐ ಆಮ್ ರೆಡಿ ಅಂತೇಳಿ ನಗ್ನಗ್ತಾ ಹೇಳಿದರೆ, ಕಾನ್ಫಿಡೆಂಟಾಗಿ ಹೇಳಿದರೆ, ಸೊ ನೀವೇನು ಅರ್ಥ ಮಾಡ್ಕೋಬೇಕು, ಅವರ ಪಾಸ್ಟ್ ಇದೆಯಲ್ಲ ಅದು ಕ್ಲೀನ್ ಆಗಿದೆ, ಕ್ಲಿಯರ್ ಆಗಿದೆ, ಮತ್ತು ಅವರು ಹೆಲ್ದಿ ಆಗಿದ್ದಾರೆ. ಫಿಸಿಕಲಿ ಕೂಡ ಹೆಲ್ದಿ ಆಗಿದ್ದಾರೆ ಮತ್ತು ಮೆಂಟಲಿ ಕೂಡ ಹೆಲ್ದಿ ಆಗಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲೇ ನಿಮಗೆ ಅವ್ರದ್ದು ಕ್ಯಾರೆಕ್ಟರ್ ಸರ್ಟಿಫಿಕೇಟೇ ಸಿಕ್ಬಿಡುತ್ತೆ. ಇಲ್ಲ ನಮ್ಮಲ್ಲಿ ಅದು ಮಾಡಿಸಿಕೊಳ್ಳುವ ಪದ್ಧತಿ ಇಲ್ಲ, ನಮ್ಮ ಧರ್ಮ ಆಡು ಬರುತ್ತೆ, ನಮ್ಮ ಮನೇಲಿ ಒಪ್ಪಲ್ಲ, ಈ ಥರ ಎಲ್ಲ ಬಕವಾಸಿಗಳನ್ನ ಹೇಳ್ತಾ ಇದ್ದರೆ ಸಮಥಿಂಗ್ ಬ್ಲ್ಯಾಕ್ ಇದೆ ಅಂದಂಗೆ. ಸೊ ಅಂಥವರನ್ನು ಬಿಟ್ಬಿಡಿ, ಮದುವೆ ಆಗಬೇಡಿ. ಕ್ವಶನ್ ನಂಬರ್ 18. ಡೂ ಯು ಹ್ಯಾವ್ ಎನಿ ರಿಲೇಷನ್ಶಿಪ್ಸ್ ಇನ್ ದ ಪಾಸ್ಟ್? ಸೊ ಈ ಪ್ರಶ್ನೆಯನ್ನು ನಾನು ಇಂಟೆನ್ಷನಲ್ ಆಗಿ ಕೊನೆಗೆ ಕೇಳೋಕ್ಕೆ ನಿಮಗೆ ರಿಕಮೆಂಡ್ ಮಾಡುವೆ. ಮೊದಲೇ ನೀವು ಇದನ್ನ ಕೇಳಿಬಿಟ್ರೆ ಅವರ ಬಗ್ಗೆ ಮಿಕ್ಕ ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಈ ಇಂಪಾರ್ಟೆಂಟ್ ಪ್ರಶ್ನೆಯನ್ನೇ ಲಾಸ್ಟಿಗೆ ಕೇಳಿ. ಫಸ್ಟ್ ಅವರಿಗೆ ಸಣ್ಣ ಸಣ್ಣ ಪ್ರಶ್ನೆಗಳು, ಈಜಿ ಪ್ರಶ್ನೆಗಳನ್ನು ಕೇಳಿ, ಅದಾದ ನಂತರ ದೊಡ್ಡ ಪ್ರಶ್ನೆಗಳು. ಸೊ ಅವ್ರಿಗೆ ಕೇಳಿ. ಸೊ ನಿಮಗೆ ಕಾಲೇಜ್ನಲ್ಲಿರುವಾಗ, ಸ್ಕೂಲ್ನಲ್ಲಿರುವಾಗ, ಆಫೀಸ್ನಲ್ಲಿ ಎಲ್ಲಾದರೂ ಗರ್ಲ್ಫ್ರೆಂಡ್ಸ್ಗಳು, ಬಾಯ್ ಫ್ರೆಂಡ್ಸ್ಗಳು ಇದ್ರಾ ಅಥವಾ ಈಗಲೂ ಇದ್ದಾರಾ? ಇದ್ದರೆ ಯಾಕೆ ಬ್ರೇಕಪ್ ಆಯಿತು, ಅಥವಾ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಡಬಲ್ ಸೆಟ್ ಆಫ್ ಗೇಮು ಆಡೋ ಪ್ಲ್ಯಾನ್ ಇದೆನಾ? ಸೊ ಈ ರೀತಿ ಕೇಳಿ, ನಗ್ನಗ್ತಾ ಕೇಳಿ. ಸೊ ಅವರು ಒಂದು ವೇಳೆ ಇಲ್ಲ ಯಾರೂ ಇಲ್ಲ, ಬರೀ ಕ್ರಶ್ ಅಷ್ಟೇ ಇತ್ತಂತಂದರೆ ಓಕೆ, ಇಲ್ಲ ಇದ್ದರೂ ಬ್ರೇಕಪ್ ಆಗಿದೆ ಅಂತಂದರೆ ಕಾರಣ ಕೇಳಿ. ಸೊ ಕಾರಣ ಕೇಳಿದಾಗ ಒಂದು ಅವ್ರ ಪರ್ಸ್ನಾಲಿಟಿಯ ಬಗ್ಗೆ ಒಂದು ಟ್ರೇಟ್ ನಿಮಗೆ ಗೊತ್ತಾಗುತ್ತೆ ಏನಾಗಿರ್ಬೋದು ಅಂಥೇಳಿ. ಇನ್ನು ಅವ್ರು ಏನು ಅಂಥದ್ದೇನಿಲ್ಲ, ಎಲ್ಲನೂ ಕ್ಲೀನ್ ಆಗಿದೆ, ಕ್ಲಿಯರ್ ಆಗಿದೆ, ನೋ ಗರ್ಲ್ ಫ್ರೆಂಡು, ನೋ ಬಾಯ್ ಫ್ರೆಂಡ್ಸು, ಸಿಂಗಲ್ಸ್ ಅಂತ ಅನ್ನೋ ಥರ ಹೇಳ್ತಾ ಇದ್ರೂ ಕೂಡ ಓಕೆ. ಅವರ ಮುಖದ ಎಕ್ಸ್ಪ್ರೆಷನ್ಗಳ ಮೇಲೆ ಫೋಕಸ್ ಮಾಡಿ ಅವ್ರು ನಿಜ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಗೊತ್ತಾಗುತ್ತೆ. ಇಲ್ಲ ನಿಮಗೆ ಪಾಸ್ಟಲ್ಲಿ ಏನಾದರೂ ರಿಲೇಷನ್ಶಿಪ್ ಇದ್ಬಿಟ್ಟು ಸೊ ಅದರಿಂದ ಸಂಪೂರ್ಣವಾಗಿ ಹೊರ ಬಂದಿದ್ದೀರಾ, ಇರಲಿ, ನಿಮಗೆ ಎಕ್ಸ್ ಲವರ್ಗಳಿರಲಿ, ಎಕ್ಸ್ ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡ್ಗಳು ಇರಲಿ, ಮದುವೆ ಆದ ನಂತರ ನೀವು ಹಳೆಯದನ್ನೆಲ್ಲ ಕಂಪ್ಲೀಟಾಗಿ ಮರೆತು ಬಿಟ್ಟು ನನ್ನೊಂದಿಗೆ ಹೊಸ ಫ್ರೆಶ್ ಜೀವನ ರೆಡಿ ಮಾಡೋಕ್ಕೆ, ಬಾಳೋಕ್ಕೆ ರೆಡಿ ಇದ್ದೀರಾ ಅಂತೇಳಿ ಕೇಳಿ. ಸೊ ಈ ಇಷ್ಟೆಲ್ಲ ಪ್ರಶ್ನೆಗಳನ್ನು ಅವರ ಪಾಸ್ಟ್ ಲೈಫ್ನ ಬಗ್ಗೆ ಕೇಳಿ. ಲವ್ ಲೈಫ್ ಆಯಿತು, ಸೆಕ್ಸ್ ಲೈಫ್ ಆಯಿತು, ರಿಲೇಷನ್ಶಿಪ್ ಆಯಿತು, ಕೇಳಿ, ತಪ್ಪೇನಿಲ್ಲ, ಕೇಳಿ. ಕೇಳಕ್ಕೆ ನಾಚಬೇಡಿ, ಭಯ ಪಡಬೇಡಿ. ಇವರು ಇಲ್ಲೇ ಏನಾದರೂ ಜಗಳ ಮಾಡಿದರೆ, ಸಿಟ್ಟು ಮಾಡ್ಕೊಂಡ್ಬಿಟ್ರೆ ನೀವು ಅರ್ಥ ಮಾಡ್ಕೋಬೇಕು, ಈ ಗಿರಾಕಿ ಮದುವೆ ಆದ ನಂತರ ಏನೇ ಕೇಳಿದ್ರು ಕೂಡ ಹಿಂಗೆ ವರ್ತಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಲ್ಟಿಮೇಟ್ಲಿ ಮನುಷ್ಯ ಅನ್ನೋದೊಂದು ಪ್ರಾಣಿ, ಸರಿನಾ? ಅದಕ್ಕೆ ಪ್ರಶ್ನೆ ಕೇಳಿದಾಗನೇ ಅದು ಬ್ಯಾಡ್ ಬಿಹೇವ್ ಮಾಡ್ತಾ ಇದೆ ಅಂತಂದರೆ ಅದು ಬ್ಯಾಡ್ ಆ್ಯಕ್ಟಿವಿಟಿ ಮಾಡಿದೆ ಅಂತಂದಂಗೆ. ಸತ್ಯ ಅನ್ನೋದು ಚುಚ್ಚುತ್ತೆ. ಒಬ್ಬ ವ್ಯಕ್ತಿಗೆ ಯಾವಾಗ ಸಿಟ್ಟು ಬರುತ್ತೆ ಅಂತಂದರೆ ಸತ್ಯವನ್ನು ಕೇಳಿಸಿಕೊಂಡಾಗಲೇ ಸಿಟ್ಟು ಬರುತ್ತೆ. ಸೊ ಅದಕ್ಕಾಗಿ ಈ ಪ್ರಶ್ನೆಯನ್ನು ಇಂಟೆನ್ಷನಲ್ ಆಗಿ ತಪ್ಪದೆ ಕೇಳಿ. ಕ್ವಶನ್ ನಂಬರ್ 19. ಹೌ ಶುಡ್ ವಿ ಟೇಕ್ ಅವರ್ ಲೈಫ್ ಡಿಸಿಷನ್ಸ್ ಆಫ್ಟರ್ ಮ್ಯಾರೇಜ್?
ಮದುವೆ ಆದ ನಂತರ ನಾವು ನಮ್ಮ ಜೀವನದ ಡಿಸಿಷನ್ಗಳನ್ನ ಹೇಗೆ ತೆಗೆದುಕೊಳ್ಳಬೇಕು ಅಂತೇಳಿ ನೇರವಾಗಿ ಕೇಳಿ. ಮದುವೆಗೂ ಮುಂಚೆ ನಿಮ್ಮ ಲೈಫಿನ ಪ್ರತಿಯೊಂದು ಡಿಸಿಷನ್ಗಳಲ್ಲಿ ನಿಮ್ಮ ಅಪ್ಪ ಅಮ್ಮ ಇಂಟರ್ಫಿಯರ್ ಆಗ್ತಾ ಇರ್ತಾರೆ. ಇನ್ನು ಹುಡುಗಿಯರಿಗೆ ಅವರ ಎಲ್ಲ ಒಂದು ಪರ್ಸ್ನಲ್ ಚಾಯ್ಸ್ಗಳನ್ನು ಏನು ಬೇಕು ಏನು ಬೇಡ ಅನ್ನೋದನ್ನು ಅವ್ರ ಮನೆಯವರೇ ಡಿಸೈಡ್ ಮಾಡ್ತಾ ಇರ್ತಾರೆ. ಸೊ ಮುಂಚೆ ಅವರ ಅಪ್ಪ ಅಮ್ಮ ಇಂಟರ್ಫಿಯರ್ ಆಗೋದು ಸರಿ ಇದೆ. ಮದುವೆ ಆದ ನಂತರ ನಮ್ಮ ಜೀವನದ ಡಿಸಿಷನ್ಗಳನ್ನ ನಾವೇ ತೆಗೆದುಕೊಳ್ಳೋ ಹಕ್ಕಿದೆನಾ, ಅಥವಾ ನಿಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೆ ಅನ್ನೋದನ್ನು ಮತ್ತೇನೂ ಕೇಳೋದಿದ್ದೇನಾ ಅಂತೇಳಿ ಕೇಳಿ, ನೇರವಾಗಿ ಕೇಳಿದ್ದನ್ನು. ಸೊ ಅವರ ಒಪಿನಿಯನ್ ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂಥೇಳಿ, ಆದರೆ ಅವರು ಹೇಳ್ದಂಗೆ ಕೇಳಬೇಕು ಅನ್ನೋದಿದೆಯಲ್ಲ, ಇದೊಂದು ಸ್ವಲ್ಪ ಡೇಂಜರ್ ಝೋನಲ್ಲಿ ನಿಮ್ಮನ್ನು ತಳ್ಳತ್ತೆ. ಅಂದರೆ ಅವರು ರಿಸ್ಟ್ರಿಕ್ಷನ್ಗಳನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಮನೆಯಲ್ಲಿ ಯಾವ ಬಟ್ಟೆ ಹಾಕೋಬೇಕು, ಯಾವ ಫಂಕ್ಷನಿಗೆ ಹೋಗಬೇಕು, ಮನೆಯಲ್ಲಿ ಏನು ತರಬೇಕು, ಏನು ತಿನ್ನಬೇಕು ಅನ್ನೋದ್ರ ಮೇಲೇನೂ ಕೂಡ ಡಿಸಿಷನ್ ಶುರು ಆಗುತ್ತೆ. ಸರಿನಾ? ಮನೆಯಲ್ಲಿರುವಾಗ ಗಂಡ್ಮಕ್ಕಳು ಹೆಂಗೋ 3/4 ಹಾಕೊತಾರೆ, ಲುಂಗಿ ಮೇಲೆ ಕುಂತಾರೆ, ಇಲ್ಲ ಅದನ್ನು ಕಳಚಿ ಬಿಚ್ಚಾಕಿ ಬೀಳ್ತಾರೆ ರೂಮಲ್ಲಿ. ಆದರೆ ಹೆಣ್ಮಕ್ಕಳಿಗೆ 24/7 ಸ್ಯಾರಿ ಹಾಕೋಬೇಕು ಅನ್ನೋ ರಿಸ್ಟ್ರಿಕ್ಷನ್ ಬಂದುಬಿಟ್ರೆ ಸೊ ಪ್ರಾಬ್ಲಮ್ ಆಗುತ್ತೆ. ಟೈಟ್ ಆಗಿರುವ ಬಟ್ಟೆಗಳನ್ನು ಹಾಕೊಂಡ್ರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಸ್ಕಿನ್ ಇನ್ಫೆಕ್ಷನ್ಗಳು ಬರ್ತವೆ, ಅದು ಕಂಫರ್ಟೇಬಲ್ ಆಗಿರಲ್ಲ. ಸೊ ಬಾಡಿ ಮೇಲೆ ಕಿರಿಕಿರಿ ಆದರೆ ಮೈಂಡಲ್ಲಿ ಕೂಡ ಕಿರಿಕಿರಿ ಆಗುತ್ತೆ. ಸೊ ಈ ರೀತಿ ಲಾಟ್ ಆಫ್ ಇಶ್ಯೂಸ್ ಇರ್ತವೆ. ಸೊ ಬರೀ ಇಲ್ಲಿ ಬಟ್ಟೆ ಹಾಕೊಳ್ಳಿಕೊಳ್ಳುವ ಡಿಸಿಷನ್ ಅಲ್ಲ, ಎಲ್ಲ ಡಿಸಿಷನ್ನು. ಹೊಸ ಮನೆ ತೊಗೊತೀವಿ, ಹೊಸ ಪ್ಲಾಟ್ ತೊಗೊತೀವಿ, ಜಮೀನು ತೊಗೊತೀವಿ. ಸೊ ಈ ಥರನಾದ ಡಿಸಿಷನ್ಗಳು ಇದ್ದಾಗಲೂ ಕೂಡ ಅವ್ರ ಅಪ್ಪ ಅಮ್ಮ ಬೇಡ, ತೊಗೋದು ಬೇಡ, ಇನ್ನೊಂದು 10 ವರ್ಷ ಬಿಟ್ಟು ನೋಡೋಣ, ಈ ಥರ ಅಡ್ಡಗಾಲು ಹಾಕಬಾರ್ದು. ಸೊ ನಿಮ್ಮ ಲೈಫಿನ ಡಿಸಿಷನ್ನು ನಿಮ್ಮ ಹತ್ರ ಇರಬೇಕು. ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ತೆಗೆದುಕೊಳ್ಳಿ. ಮದುವೆ ಆದ ನಂತರ ನಮ್ಮ ತಂದೆ ತಾಯಿಗಳಿಗೆ ತವ್ರ ಮನೆಯಿಂದನೂ ಆಯಿತು, ಗಂಡನ ಮನೆಯಿಂದಲೂ ಆಯಿತು, ಎರಡೂ ಕಡೆ ಅತ್ತೆ ಮಾವನ ಕಡೆಯಿಂದ ಒಪಿನಿಯನ್ ತೆಗೆದುಕೊಳ್ಳೋಣ. ಬಟ್ ಡಿಸಿಷನ್ ಎಕ್ಸಿಕ್ಯೂಟ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಫೈನಲ್ ಏನಿರುತ್ತಲ್ಲ, ಅದು ನಮ್ಮಿಬ್ಬರು ಗಂಡ ಹೆಂಡತಿದೆ ಇರುತ್ತೆ ಅನ್ನೋ ಆನ್ಸರ್ ಬರಬೇಕು ನಿಮ್ಮ ಲೈಫ್ ಪಾರ್ಟ್ನರ್ ಕಡೆಯಿಂದ. ನೀವು ಮದುವೆ ಆದ ಮೇಲೂ ಕೂಡ ಎಲ್ಲದಕ್ಕೂ ಕೂಡ ನಿಮ್ಮ ತಂದೆ ತಾಯಿಗಳನ್ನು ಕೇಳ್ತಾ ಇದ್ದರೆ ಸೊ ಅವರು ಒಂದಲ್ಲ ಒಂದಿನ ನಿಮ್ಮನ್ನು ದಾರಿ ತಪ್ಪಿಸ್ತಾರೆ. ಯಾಕಂದರೆ ಮದುವೆ ಆದ ಮೇಲೆ ಈ ಮಕ್ಕಳು ಬದಲಾಗ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡಿದಂಗೆ. ಆದರೆ ತಂದೆ ತಾಯಿಗಳಂತೂ ಮಕ್ಕಳ ಮದುವೆ ಆದಮೇಲೆ 100% ಬದಲಾಗ್ತಾರೆ. ಸೊಸೆ ಏನು ಮಾಡಿದ್ರು ಕೂಡ ಜಲ್ಸಿ ಹುಟ್ಟುತ್ತೆ. ಮಗ ಏನಾದರೂ ತಂದುಬಿಟ್ರೆ ಇವನೇನು ಹೆಂಡತಿ ಇಷ್ಟು ಕಾಳಜಿ ವಹಿಸ್ತಾ ಇದ್ದಾನೆ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಎಲ್ರಿಗೂ ಕೂಡ ಅದೊಂದು ಈಗೋ, ಒಂದು ಸೆಲ್ಫಿಶ್ನೆಸ್ಸು ಬಂದೇ ಬರುತ್ತೆ. ಸೊ ಮದುವೆ ಆದ ನಂತರ ಬರೀ ಮಕ್ಕಳು ಬದಲಾಗಲ್ಲ, ತಂದೆ ತಾಯಿಗಳು ಕೂಡ ಬದಲಾಗ್ತಾರೆ. ಅದಕ್ಕಾಗಿ ನೀವು ಇಂಡಿಪೆಂಡೆಂಟ್ ಡಿಸಿಷನ್ ತೆಗೆದುಕೊಳ್ಳುವ ಪವರ್ ಇದೇನಾ ಇಲ್ವಾ ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ವೇಳೆ ಇದನ್ನು ನೀವೇನಾದರೂ ಕನ್ಫರ್ಮ್ ಮಾಡ್ಕೊಳ್ಳಿಲ್ಲಪ್ಪ ಅಂತಂದರೆ ತವ್ರ ಮನೆಗೆ ಹೋಗೋಕ್ಕೂ ಕೇಳಬೇಕು, ಕೂಡೋಕ್ಕೂ ನಿಮ್ಮ ಅತ್ತೆ ಪರ್ಮಿಷನ್ ತೆಗೆದುಕೊಳ್ಬೇಕು, ಯಾವಾಗ ಮಕ್ಕಳು ಮಾಡಬೇಕು, ಎಷ್ಟನೇ ಮಗುವಿಗೆ ಅಬಾರ್ಷನ್ ಮಾಡ್ಕೋಬೇಕು, ಎಲ್ಲದಕ್ಕೂ ಕೂಡ ಅವಳನ್ನೇ ಕೇಳಬೇಕಾಗತ್ತೆ, ನಿಮ್ಮ ಅತ್ತೆಯನ್ನೇ. ಅದಕ್ಕಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ಈಗಲೇ. ಕ್ವಶನ್ ನಂಬರ್ 20 ಆ್ಯಂಡ್ ಲಾಸ್ಟ್. ಆರ್ ಯು ರೆಡಿ ಟು ಅಕ್ಸೆಪ್ಟ್ ಮೀ ಆ್ಯಸ್ ಇಟ್ ಈಸ್? ನೀವು ನನ್ನನ್ನು ಇದ್ದಂಗೆ ಎಕ್ಸೆಪ್ಟ್ ಮಾಡೋಕ್ಕೆ, ಸ್ವೀಕರಿಸೋಕೆ ರೆಡಿ ಇದ್ದೀರಾ ಅಂತನ್ನೋ ಪ್ರಶ್ನೆಯನ್ನು ಕೇಳಿ. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಆಗಿದೆ. ಸೊ ಮದುವೆ ಆದಮೇಲೆ ನೀನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಬದಲಾಯಿಸಬೇಕು, ಸಣ್ಣ ಆಗಬೇಕು, ದಪ್ಪ ಆಗಬೇಕು, ಮತ್ತು ನೀನು ತುಂಬ ಕರಗಿದೆಯಾ, ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಬೆಳ್ಳಗಾಗಬೇಕು. ಸೊ ಈ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋರು ನಿಮಗೆ ಬೇಕಾಗಿಲ್ಲ. ಬಾಡಿ ಶೇಮಿಂಗ್ ಮಾಡೋರು ಬೇಕಾಗಿಲ್ಲ. ಸೊ ನೀವು ಹೆಂಗಿದ್ದೀರಲ್ಲ ಹಾಗೆ ಎಕ್ಸೆಪ್ಟ್ ಮಾಡ್ತೀನಿ, ಸ್ವೀಕರಿಸ್ತೀನಿ ಅನ್ನೋ ಒಬ್ಬ ಲೈಫ್ ಪಾರ್ಟ್ನರ್ ನಿಮಗೆ ಸಿಕ್ಕಪ್ಪ ಅಂತಂದರೆ ನೀವು ಈ ಜಗತ್ತಿನ ಅತಿ ದೊಡ್ಡ ಲಕ್ಕಿ ವ್ಯಕ್ತಿ ಇದ್ದಂಗೆ. ಹೌದು, ಇದು ನಿಜ ಆಗಿದೆ. ಸೊ ಅವರು ನಿಮ್ಮನ್ನು ಇದ್ದಕ್ಕಿದ್ದಂಗೆ ಸ್ವೀಕರಿಸೋಕೆ ರೆಡಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಕರ್ರಗಿರಿ, ಬೆಳ್ಳಗಿರಿ, ದಪ್ಪ ಆಗಿರಿ, ಕುಳ್ಳಗಿರಿ, ಸಣ್ಣ ಆಗಿರಿ, ಕಲರ್ ಸ್ವಲ್ಪ ಕಮ್ಮಿ ಇರಲಿ, ಜಾಸ್ತಿ ಇರಲಿ, ಬಡವರಾಗಿರಲಿ, ಶ್ರೀಮಂತರಾಗಿರಲಿ, ಸೊ ನೀವು ಹೆಂಗೆ ಇರಿ. ನಿಮ್ಮನ್ನು ನೋಡಿ ಅವರು ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ಮತ್ತೇನು ಬೇಕು ನಿಮಗೆ? ಅವ್ರು ನಿಮ್ಮನ್ನು ಆ್ಯಸ್ ಇಟ್ ಈಸ್ ಎಕ್ಸೆಪ್ಟ್ ಮಾಡ್ತಾರಪ್ಪ ಅಂತಂದರೆ ನಿಮ್ಮೊಂದಿಗೆ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡೋಕ್ಕೆ ರೆಡಿ ಇದ್ದಾರೆ ಅಂದಂಗೆ, ನಿಮಗಾಗಿ ಟೈಮನ್ನು ಕೊಡೋಕೆ ರೆಡಿ ಇದ್ದಾರೆ ಅಂದಂಗೆ, ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋಕ್ಕೆ ರೆಡಿ ಆಗ್ತಾರೆ ಅಂದಂಗೆ, ಮತ್ತು ನಿಮಗೆ ಇಂಪಾರ್ಟೆನ್ಸನ್ನು ಕೊಡ್ತಾರೆ, ನಿಮ್ಮನ್ನು ಟೀಸ್ ಮಾಡಲ್ಲ, ಕೀಳಾಗಿ ನೋಡಲ್ಲ ಅಂದಂಗೆ ಇದರ ಅರ್ಥ. ಅದಕ್ಕಾಗಿ ಈ ಪ್ರಶ್ನೆಯನ್ನು ಕೇಳಿ, ಮತ್ತು ಅವ್ರು ನಿಮ್ಮೊಂದಿಗೆ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ನಿಮಗಾಗಿ ಏನೇನೆಲ್ಲ ಸ್ಯಾಕ್ರಿಫೈಸ್ಗಳನ್ನು ಮಾಡ್ಬೋದು, ಎಷ್ಟು ಟೈಮ್ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಕೇಳಿ. ಸೊ ನನಗೆ ನನ್ನನ್ನು ಮದುವೆಯಾಗುವ ಹುಡುಗಿಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನಿಸಿತ್ತು. ಸೊ ಅದನ್ನೇ ಆ್ಯಸ್ ಇಟ್ ಈಸ್ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇರುವೆ. ಇನ್ನು ನಿಮಗೆ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ಗೆ ಏನೇನೆಲ್ಲ ಕೇಳಬೇಕಂತ ಅನಿಸುತ್ತಲ್ಲ ಅವುಗಳನ್ನು ಕೇಳಿ, ಮತ್ತು ಏನೇನೆಲ್ಲ ಕೇಳೋರಿದ್ದೀರಲ್ಲ ಅದನ್ನು ಕಮೆಂಟ್ ಮಾಡಿ, ಎಲ್ರಿಗೂ ಕೂಡ ಗೊತ್ತಾಗತ್ತೆ, ಒಂದು ಕಮ್ಯುನಿಟಿ ಬಿಲ್ಡ್ ಆಗತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮದುವೆಗಾಗಿ ಬಯೋಡಾಟಾವನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳುವೆ. ಅಲ್ಲಿ ತನಕ ಟೇಕ್ ಕೇರ್, ಆಲ್ ದ ವೆರಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್.